ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ. ಸಂಡೇ ಶಾಪಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಎಲ್ಲರೂ. ಸೊ ಇವಾಗ ನಾವಿರೋವಂಥದ್ದು ಎಲ್ಲಿದ್ದೀವೋ ಕಲ್ಯಾಣ್ ಜ್ಯುವೆಲರ್ಸ್ಗೆ ಬಂದಿದ್ದೀವಿ. ರಾಜಾಜಿನಗರ್ ಕಲ್ಯಾಣ್ ಜ್ಯುವೆಲರ್ಸ್ಗೆ. ನೋಡೋಣ ಇವತ್ತು ಗೋಲ್ಡ್ ರೇಟ್ ಎಷ್ಟಿದೆ. ಮಗಳಿಗೆ ಒಂದು ಚಿಕ್ಕದು ಓಲೆ ತೊಗೊಬೇಕಾಗಿತ್ತು, ಹಾಗಾಗಿ ಬಂದಿದ್ದೀವಿ ನಾನು ಮಗಳು. ಕಲ್ಯಾಣ್ ಜ್ಯುವೆಲರ್ಸ್ಗೆ ಬರ್ತಾ ಇರೋದು ಇದು ಎರಡನೇ ಸಲ. ಫಸ್ಟು ನನ್ನ ಮಗಳು ಹುಟ್ಟಿದಾಗ ಅವಳಿಗೆ ಬ್ರೇಸ್ಲೆಟ್ ತೊಗೊಳೋದಕ್ಕೆ ಅಂತ MG ರೋಡ್ಗೆ ಹೋಗಿದ್ವಿ ಕಲ್ಯಾಣ್ ಜ್ಯುವೆಲರ್ಸ್ಗೆ. ಅದು 12 ವರ್ಷದ ಹಿಂದೆ. ಸೊ ಇವಾಗ ಬರ್ತಾ ಇದ್ದೀವಿ. ಇದೆಲ್ಲ ಡೈಮಂಡ್ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ. ಈಗ ನಮ್ಮದು ಗೋಲ್ಡು ಎಷ್ಟಿದೆ ಪ್ಯೂರಿಟಿ ಅಂತ ಅಂದ್ಬಿಟ್ಟು ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಈಗ ಇಲ್ಲಿ ಬಂದಿದ್ದೀವಿ. ಸೊ ಈಗ ಅವರೆಲ್ಲ ಚೆಕ್ ಮಾಡ್ತಿದ್ದಾರೆ. ಸೊ ಬನ್ನಿ ನೋಡೋಣ ಹೇಗೆ ಚೆಕ್ ಮಾಡೋದು, ಪ್ಯೂರಿಟಿ ಹೇಗೆ ಬರುತ್ತೆ, ನಮ್ಮ ಗೋಲ್ಡ್ ಎಷ್ಟಾಗುತ್ತೆ ಲಾಸ್ಟ್ಗೆ ಅಂತ. ಸೊ ನೋಡಿ, ನನ್ನ ಮಗಳದು ಚಿಕ್ಕದು ಇಯರಿಂಗು, ಅದನ್ನು ಮೆಲ್ಟ್ ಮಾಡ್ತಾ ಇದ್ದಾರೆ. ಅದ್ರ ಪ್ಯೂರಿಟಿ ಎಷ್ಟಿದೆ ಅಂತ ಹೇಳಿ ಅದ್ರ ಮೇಲೆ 916 ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನು ಮೆಲ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಈ ರೀತಿ ಮಾಡ್ತಿದ್ದಾರೆ. ಕೆಮಿಕಲ್ ಹಾಕ್ತಾರೆ. ಫುಲ್ಲು ಇದಾಗ್ಬಿಡುತ್ತಾ? ಲಾಸ್ಟ್ಗೆ ಫೈನಲ್ಲಾಗಿ ಇದೆಲ್ಲ ಹೀಟ್ ಆದಮೇಲೆ ಏನೋ ಒಂಚೂರು ಕೆಮಿಕಲ್ ಹಾಕ್ತಾರೆ. ಅದು ಹಾಕಿದ್ಮೇಲೆ ಫುಲ್ ಎಲ್ಲ ಮೆಲ್ಟ್ ಆಗಿಬಿಟ್ಟು ಇಷ್ಟಪ್ಪ ಸಣ್ಣದೊಂದು ಮಣಿ ಥರ ಆಗಿಬಿಡುತ್ತೆ. ಚಿಕ್ಕದಾಗಿ ಇಷ್ಟಾಗುತ್ತೆ. ನನ್ನ ಮಗಳು ಅದೇ ಅನ್ಸಿದ್ಲು, ನನ್ನ ರಿಂಗ್ ಏನಾಯ್ತಮ್ಮ ಈ ಥರ ಆಗೋಯ್ತಲ್ಲ ನನ್ನ ರಿಂಗು ಅಂತಂದ್ಬಿಟ್ಟು. ನಮ್ಮ ಮುಂದೆನೇ ನಮ್ಮನ್ನೇ ಕರ್ಕೊಂಡು ಹೋಗಿ ಚೆಕ್ ಮಾಡೋ ಅಂಥದ್ದು. ನೋಡಿ ನನ್ನ ಮಗಳು ರಿಂಗ್ ಎಷ್ಟಾಯಿತು ಅಂತ. ಎಷ್ಟಪ್ಪ ಚಿಕ್ಕದಾಗಾಯಿತು. ಕರ್ಕೊಂಡು ಹೋಗ್ತಾರೆ, ತೋರಿಸ್ತಾರೆ ಯಾವ ರೀತಿ ಮೆಲ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಪ್ಯೂರಿಟಿ ಚೆಕ್ ಮಾಡೋದಕ್ಕೆ. ನಾವಿರೋ ಅಂಥದ್ದು ಕಲ್ಯಾಣ್ ಜ್ಯುವೆಲರ್ಸ್. ಇದು ಮಂತ್ಲಿ ಸ್ಕೀಮು ಇರುತ್ತೆ. ನಮಗೆ ಯಾವ ಅಮೌಂಟ್ ಬೇಕೋ ಆ ಅಮೌಂಟ್ ಅಷ್ಟು ಕಟ್ಕೊಬೋದು. ನಾವು 2000ಇಂದ ಸ್ಟಾರ್ಟಿಂಗ್ ಇರುತ್ತೆ, ಕಟ್ಕೊಬೋದು. ನೋಡಿ, ಶಿವರಾಜ್ ಕುಮಾರ್ ಅವ್ರದ್ದು ಫೋಟೋ ಎಲ್ಲ ಇದೆ. ನನ್ನ ಮಗಳು ಅದನ್ನೆಲ್ಲ ಹತ್ತಿ ನೋಡ್ತಾ ಇದ್ಲು. ಶಾಪಿಂಗ್ ಎಲ್ಲ ಆಯಿತು, ಹೊರಗಡೆ ಬಂದ್ವಿ. ಆಲ್ರೆಡಿ ಮಳೆ ಬಂದು ಸ್ವಲ್ಪ ಮಳೆ ಹನಿ ಬಂದು ನಿಂತಿದೆ. ಸೊ ಪಕ್ಕದಲ್ಲೇ ಜೋಸೆಲ್ಕಾಸ್ ಇದೆ, ಆ ಕಡೆ ನವರತ್ನ ಜ್ಯುವೆಲರ್ಸ್ ಇದೆ, ಎದುರುಗಡೆ ಮಲಬಾರ್ ಗೋಲ್ಡ್ ಇದೆ. ಸೊ ಇಲ್ಲಿ ಬಂದರೆ ಯಾವ ಶಾಪಲ್ಲಿ ಬೇಕಾದರೂ ನಮ್ಗೆ ಇಷ್ಟ ಆದರೆ, ಡಿಸೈನ್ ಚೆನ್ನಾಗಿಲ್ಲ ಅಂದರೆ ನೋಡಿ ತೊಗೊಬೋದು. ಹಾಕ್ಕೊಂಡಿಲ್ಲ, ಮನೆಗೆ ಹೋದ್ಮೇಲೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿ. ನೆಕ್ಸ್ಟು ಮಲ್ಲೇಶ್ವರಂ ಶಾಪಿಂಗ್ ಹೋಗೋಣ ಅಂದ್ಕೊಂಡ್ವಿ. ಮಳೆ ಬರ್ತಿದೆ ಆಗಲೇ. ಸೊ ಅಲ್ಲೋದ್ರೆ ಶಾಪ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಓರಿಯನ್ ಮಾಲ್ಗೆ ಬಂದುಬಿಟ್ವಿ. ಸೊ ಓರಿಯನ್ ಮಾಲಲ್ಲಿ ಸ್ವಲ್ಪ ಟೈಮ್ ಸುತ್ತಾಡಿಕೊಂಡು ಇಲ್ಲೇ ಶಾಪಿಂಗ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು, ಯಾಕಂದರೆ ಮಳೆ ಬೇರೆ ಸಣ್ಣದಾಗಿ ಬರ್ತಿತ್ತಲ್ವ. ಸೊ ಹಂಗಾಗಿ ಸೊ ಗೋಲ್ಡ್ ರೇಟ್ ಅಂತೂ ಇವಾಗಲೂ ಜಾಸ್ತಿನೇ ಇದೆ, ಏನು ಕಮ್ಮಿ ಆಗಿಲ್ಲ. 10,200 10,100 ಒಂದೊಂದು ಕಡೆ ಒಂದೊಂದು ರೇಟ್ ಇದೆ, ಒಂದೊಂದು ಶಾಪಲ್ಲಿ ಒಂದೊಂದು ರೇಟ್ ಇದೆ. ನಾವೀಗ ಓರಿಯನ್ ಮಾಲಿಗೆ ಬಂದ್ವಿ. ಆಲ್ರೆಡಿ ಟೈಮು 1:30 ಏನೋ ಆಗಿತ್ತು. ಸೊ ಮಳೆ ನೋಡಿ ಬರ್ತಾ ಇದೆ. ಮತ್ತು ಊಟ ಎಲ್ಲ ಮಾಡಿಕೊಂಡು ನಾವು ಫಿಲಮ್ ಬುಕ್ ಮಾಡಿದ್ವಿ 4:50ಗೆ ಫ್ರಮ್ ಸೋ. ಹಾಗಾಗಿ ಅದನ್ನು ನೋಡೋಷ್ಟರಲ್ಲಿ ನಾವು ಇಲ್ಲೆಲ್ಲ ಶಾಪಿಂಗ್ ಮುಗಿಸ್ಬೋದು ಅಂತ ಹೇಳಿ ಸೊ ಅಲ್ಲಿಂದ ಹೊರಟ್ಬಿಟ್ವಿ. ಮಲ್ಲೇಶ್ವರಂಗೇನು ಹೋಗಲಿಲ್ಲ. ಮಾಲೊಳಗೆ ಹೋಗಿ ಕಾರ್ ಪಾರ್ಕಿಂಗ್ ಮಾಡಿ ಎಂಟ್ರಿ ಆಗಿದ ತಕ್ಷಣ ವೆಸ್ಟ್ ಸೈಡ್ ಇತ್ತು. ಸೊ ಹಾಗಾಗಿ ನೋಡೋಣ ಇಲ್ಲಿ ಏನಾದರೂ ಆಫರ್ಸ್ ಇದ್ದರೆ ಅಂತ ಬಂದ್ವಿ. ಸ್ಲಿಪ್ಪರ್ಸ್ ಎಲ್ಲ ನೋಡಿ 799, 1000 ಎಲ್ಲ ರೇಂಜಲ್ಲಿತ್ತು. ನನ್ನ ಮಗಳು ಅವಳು ಸ್ಲೀವ್ಲೆಸ್ ಡ್ರೆಸ್ ಹಾಕ್ಕೊಂಡು ಬಂದಿದ್ಲು, ಸ್ವೆಟರ್ ಏನೂ ತಂದಿರಲಿಲ್ಲ. ಸ್ವಲ್ಪ ಅವಳು ಕೋಲ್ಡ್ ಬೇರೆ ಆಗಿತ್ತು, ಹಾಗಾಗಿ ಇಲ್ಲೇ ಒಂದು ಜಾಕೆಟ್ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟು ಮಕ್ಕಳೆಲ್ಲ ಸ್ಲಿಪ್ಪರ್ಸ್ ನೋಡ್ತಾಯಿದ್ರು. ನೋಡಿ ಈ ಜಾಕೆಟ್ನ ತೊಗೊಳ್ಳೋಣ ಅಂತ ಹೇಳಿ ಸೊ ತೊಗೊಂಡ್ವಿ. 100 ನೋಡಿ 399 399 ಇದೆ. ಸ್ಲಿಪ್ಪರ್ಸ್ ಎಲ್ಲನೂ 799 ಇದೆ. ಸೊ ಇಲ್ಲೇನು ಆಫರ್ಸ್ ಏನಿಲ್ಲ, ಬಟ್ ನೋಡೋಣ ಹಾಗೆ ಯಾವುದಾದ್ರೂ ಕಮ್ಮಿ ಇರೋದಾದರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಮಗಳಿಗೆ ಇದೊಂದು ಜಾಕೆಟ್ ತಗೊಂಡ್ವಿ. ಮಕ್ಕಳು ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡ್ರು. ಸೊ ನೋಡಿ, ಸ್ಲಿಪ್ಪರ್ಸ್ ಕಲೆಕ್ಷನ್ ಚೆನ್ನಾಗಿತ್ತು, ಬಟ್ ತುಂಬ ಕಾಸ್ಟ್ಲಿ ಇತ್ತು. ವೆಸ್ಟ್ ಸೈಡಲ್ಲಿದ್ದೀವಿ ಈಗ. ವೆಸ್ಟ್ ಸೈಡಲ್ಲಿ ಏನೋ
ಆಫರ್ಸ್ ಏನಿಲ್ಲ, ಸೊ ನೋಡ್ತಾ ಇದ್ದೀವಿ ಸುಮ್ಮನೆ. ನನ್ನ ಮಗಳಿಗೆ ಇಯರಿಂಗ್ಸ್ ಅಂದರೆ ಇಷ್ಟ, ಎಲ್ಲೋದ್ರೂ ಇದೊಂದು ನೋಡ್ತಾ ಇರ್ತಾಳೆ ಬಂದು. ಕ್ಲಿಪ್ಸ್ ಆಗಿರ್ಬೋದು, ಏರ್ ಬ್ಯಾಂಡ್ಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಚೆನ್ನಾಗಿರುತ್ತೆ ನೋಡಿ. ಬಟ್ ಕಾಸ್ಟ್ಲಿನೇ ಇಲ್ಲೆಲ್ಲನೂ ಮಾಲ್ಗಳಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ನೋಡ್ಬೋದು ಯಾವ್ಯಾವ ರೀತಿ ಡಿಸೈನ್ ಇದೆ ಏನು ಅಂತ ಅಂದ್ಬಿಟ್ಟು. ಎಲ್ಲೋ ಮಾತಾಡ್ತಾ ಇದ್ದಾರಲ್ಲೋ ಮೋನು ಕೀಚನು ಪಪ್ಪ. ನನಗೇನೋ ಇಲ್ಲೆಲ್ಲ ಡ್ರೆಸ್ ಕಲೆಕ್ಷನ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಸುಮ್ಮನೆ ಮಕ್ಕಳಿಗೆ ಯಾವುದಾದ್ರೂ ಶಾಪ್ ಮಾಡ್ಬೋದಾ ಅಂತ ಅಂದ್ಕೊಂಡು ನೋಡಿಕೊಂಡು ಸುಮ್ಮನೆ ಒಂದು ಸತಿ ನಮ್ಮ ಡ್ರೆಸ್ಸು ಹೇಗಿದೆ ಏನು ಅಂತ ನೋಡಿಕೊಂಡು ಬಂದೆ. ಸೊ ನೋಡ್ಬೋದು ನೀವೆಲ್ಲ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಫುಲ್ ಇಲ್ಲದೆಲ್ಲ ದೊಡ್ಡ ಹಾಲೇ ಇದೆ. ಶಾಪಿಂಗ್ ಮಾಡಿ ಬಿಲ್ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ 1 ಅವರೇ ಆಗಿಬಿಡ್ತು. ಸೊ ಈಗ ಹೊರಗಡೆ ಸುಮ್ಮನೆ ಸುತ್ತಾಡಿಕೊಂಡು ಬರ್ತಾ ಇದ್ದೀವಿ ನೋಡಿಕೊಂಡು. ನೋಡಿ ಎಷ್ಟು ದೊಡ್ಡದಿದೆ ಅಲ್ಲ, ಓರಿಯನ್ ಮಾಲ್ ಅಂತ ಅನಿಸುತ್ತೆ. ಸೊ ಈಗ ಊಟದ ಟೈಮ್ ಆಗಿದೆ ಆಲ್ರೆಡಿ 3:30, ಇನ್ನು 1 ಅವರ್ ಅಷ್ಟೇ ಇರೋದು ಫಿಲಮ್ಗೆ ಅಂತ ಹೇಳಿ ಊಟಕ್ಕೆ ಹೋಗೋಣ ಅಂತ ಬಂದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಎಲ್ಲೂ ಸೀಟೇ ಖಾಲಿ ಇಲ್ಲ, ಚೇರ್ಗಳೇ ಖಾಲಿ ಇಲ್ಲ, ಅಷ್ಟು ಜನ ಇದ್ದಾರೆ ಎಲ್ಲ ಶಾಪ್ಗಳಲ್ಲೂ. ಆಮೇಲೆ ಮಕ್ಕಳು ನನಗೆ KFC ಬೇಕು, ಬರ್ಗರ್ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಅವರು 3 ಜನನ ತರಕ್ಕೆ ಹೋಗಿದ್ದಾರೆ. ನಾನಿಲ್ಲಿ ಒಂದು 4 ಸೀಟ್ ಖಾಲಿ ಇತ್ತು. ಸೊ ಹಾಗಾಗಿ ಬಿಟ್ಟರೆ ಮಿಸ್ ಆಗುತ್ತೆ ಮತ್ತೆ ಅಂತ ಹೇಳಿ ನಾನು ಇಲ್ಲೇ ಕೂತಿದ್ದೀನಿ. ಸೊ ಅವರೆಲ್ಲ ಹೋಗಿದ್ದಾರೆ ತೊಗೊಂಬರೋದಕ್ಕೆ ಅಂತ. ಸೊ ಇನ್ನು 1 ಅವರಲ್ಲಿ ಫಿಲಮ್ಗೆ ಹೋಗಬೇಕು. ಅಷ್ಟರಲ್ಲಿ ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು ನಾವು ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲೇ ಕೂತಿದ್ದೀನಿ. ಸಂಡೇ ಶಾಪಿಂಗ್ ಈ ರೀತಿ ಇತ್ತು. ಎಷ್ಟು ಜನ ಇದ್ದಾರೆ ಅಂತ. ಎಲ್ಲೂ ಚೇರ್ಸೇ ಖಾಲಿ ಇಲ್ಲ, ಫುಲ್ಲು ಬುಕ್ ಆಗಿದೆ ಎಲ್ಲನೂ. ಬರ್ಗರ್ ತಗೊಂಡಿದ್ದಾರೆ ಮಕ್ಕಳು. ಚಿಕನ್ ಇದೆಲ್ಲ 4 ಬರ್ಗರ್ಸ್. ಆಲ್ರೆಡಿ 4:30 ಆಗಿದೆ. ಬಂದಿದ್ದೀವಿ ಈಗ ಫಿಲಮ್ಗೆ. 10 ಮಿನಿಟ್ಸ್ ಟೈಮ್ ಇತ್ತು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲೇ ಕೂತ್ಕೊಂಡು. ತುಂಬ ಚೆನ್ನಾಗಿದೆ. ತುಂಬ ಹಿಂದೆ ಬಂದಿದ್ದು ಇಲ್ಲಿಗೆ ಓರಿಯನ್ ಮಾಲಲ್ಲಿ ಫಿಲಮ್ ಥಿಯೇಟ್ರಿಗೆ. ಸೊ ಈಗ ನಿಯರ್ ಬೈ ಮನೆ ಹತ್ರನೇ ಆಗಿರೋದ್ರಿಂದ ಅಲ್ಲೇ ಹೋಗ್ತಾ ಇದ್ವಿ. ಇಲ್ಲಿ ಓರಿಯನ್ ಮಾಲಿಗೆ ಬಂದು ತುಂಬ ವರ್ಷ ಆಯಿತು. ಸೊ ಅದೇನೇ ಮಾತಾಡ್ತಾ ಇದ್ವಿ. ಫಿಲಮ್ ಥಿಯೇಟ್ರಲ್ಲಿ ಸ್ವಲ್ಪ ಕೋಲ್ಡ್ ಇರುತ್ತಲ್ವ, AC ಹಾಕಿರ್ತಾರೆ. ಹಾಗಾಗಿ ವೆಸ್ಟ್ ಸೈಡಲ್ಲಿ ನನ್ನ ಮಗಳಿಗೆ ವೈಟ್ ಕಲರ್ ಜಾಕೆಟ್ ಎಲ್ಲ ತೊಗೊಂಡ್ವಿ. ನೋಡಿ ಇದು ಜಾಕೆಟ್ ವೈಟ್ ಕಲರಲ್ಲಿ ತೊಗೊಂಡಿದ್ದು. ನಂದು ಕ್ಯಾಮ್ರಾ ಡ್ಯೂಯಲ್ ಯೂಸ್ ಮಾಡ್ಬೋದು, ಫ್ರಂಟ್ ಟು ಬ್ಯಾಕ್ ಎರಡೂ ಯೂಸ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಟ್ರೈ ಮಾಡಿ ಒಂದರಲ್ಲಿ ಫಿಲಮ್ಮು, ಇನ್ನೊಂದರಲ್ಲಿ ನಾವು ಕೂತಿರೋದು ಎಲ್ಲ ನೋಡ್ತಾ ಇದ್ವಿ. ನನ್ನ ಮಗಳು ಹಾಗೆ ಫೋಟೋ ತೆಗೆಯಮ್ಮ ಅಂತ ಹೇಳ್ತಾ ಇದ್ಲು. ಈಗ ಇಂಟರ್ವಲ್ಲು. ಮಕ್ಕಳು ಸ್ನ್ಯಾಕ್ಸ್ ಏನು ಬೇಡ ಅಂತ ಹೇಳಿದವರು ಸ್ಟಾರ್ಟಿಂಗಲ್ಲಿ. ಈಗ ಇಂಟರ್ವಲ್ ಬಿಟ್ಟಿದ ತಕ್ಷಣ ಇಲ್ಲ ನಮಗೇನಾದ್ರು ಬೇಕು ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಪಪ್ಪನ್ನ. ಸೊ ನಾನು ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೆ. ಸೊ ತುಂಬ ಫುಲ್ಲು ಒಂದು ಸೀಟು ಖಾಲಿ ಇರಲಿಲ್ಲ, ಫುಲ್ ಫಿಲ್ ಆಗಿತ್ತು. ಫಿಲಮು ಓಕೆ ಚೆನ್ನಾಗಿತ್ತು. ಜೋಕ್ಸು ಮಕ್ಕಳು ಎಂಜಾಯ್ ಮಾಡಿದ್ರು, ಅವರು ಖುಷಿಪಟ್ಟರು. ಫಿಲಮಲ್ಲಿ ಬರೋವಂಥ ಡೈಲಾಗ್ಸ್ನೆಲ್ಲ ನೋಡಿ ಅವರು ಎಂಜಾಯ್ ಮಾಡಿದ್ರು. ಕೊರಿಯನ್ ಮಾಲ್ ಔಟ್ಸೈಡ್ ಬಂದಿದ್ವಿ. ಮಳೆನೂ ಬರ್ತಿದೆ ಸಣ್ಣದಾಗಿ. ವಾಟರ್ ಫಾಲ್ಸ್, ಮೇಲಿಂದ ಫಾಲ್ಸ್ ಅಲ್ಲ, ನೀರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಂತ್ಕೊಳ್ಳೋ, ಫೋಟೋ ತೆಗ್ತೀನಿ ಮೋನು. ಮಳೆ ಬರ್ತಾ ಇದೆಯಲ್ವಾ, ಹೊರಗಡೆ ಬಂದರೆ ಚಳಿ. ಹಾಗಾಗಿ ಇಲ್ಲಿ ಹಳ್ಳಿಕಟ್ಟೆ ಅಂತ ಒಂದು ಕಾಫಿ ಶಾಪ್ ಇದೆ. ಇಲ್ಲಿ ಬಂದು ಕಾಫಿ ಕುಡ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಆಲ್ರೆಡಿ 8 o'clock ಆಗಿದೆ ಟೈಮು. ಸೊ ಸಂಡೇ ಈ ರೀತಿ ಇತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹೊರಗಡೆ ಬಂದು. ಸೊ ತುಂಬ ದಿವಸ ಆಗಿತ್ತು ಈ ರೀತಿ ಔಟಿಂಗ್ ಬಂದು ಎಲ್ಲನೂ. ಹಸ್ಬೆಂಡು ಅವ್ರು ಫುಲ್ ಬ್ಯುಸಿ ಅಂತ ಅಂದ್ಕೊಂಡು ಇವತ್ತಂತೂ ಸಂಡೇ ಒಂದು ದಿವಸ ನಮಗೆ ಟೈಮ್ ಕೊಡಿ ಅಂತ ಹೇಳಿ ಸೊ ಔಟ್ಸೈಡೆಲ್ಲ ಹೋಗಿ ಬಂದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮೀಶೋದಲ್ಲಿ ಈ ಥರ ಗ್ರೀನ್ದು ಪ್ಲ್ಯಾಂಟ್ ಎಲ್ಲ ತರಿಸಿದ್ದೆ, ಬೆಳ್ಳಿ ಥರದ್ದು. ಅದ್ರ ಜೊತೆ ಸೀರಿಯಲ್ ಸೆಟ್ ಥರದ್ದು ಕೊಟ್ಟಿದ್ದಾರೆ ಅವರೇನೆ. ಅದನ್ನೆಲ್ಲ ರೆಡಿ ಮಾಡಿದ್ದಾಳೆ. ನಾನು ಲಾಸ್ಟ್ ವೀಕ್ ಹಬ್ಬದ ದಿವಸ ವರಮಹಾಲಕ್ಷ್ಮಿ ಕೂರಿಸಿರಲಿಲ್ಲ. ಹಾಗಾಗಿ ಇಂಡಿಪೆಂಡೆನ್ಸ್ ಡೇ ದಿವಸ August 15 ಶುಕ್ರವಾರ ಬಂದಿದೆಯಲ್ಲ, ಇವತ್ತು ದೇವ್ರು ಕೂರಿಸೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿದೆ ಗ್ರೀನ್ ಪ್ಲ್ಯಾಂಟ್ ಮತ್ತು ಲೈಟಿಂಗ್ಸ್ ಇದೆ. 180 rupees ಓಕೆ ಅನಿಸುತ್ತೆ. ದೇವರಿಂದ ಹಾಕೋದಕ್ಕೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತ ತರಿಸಿದ್ದೀನಿ.
ನೆಕ್ಸ್ಟು ಮಗಳಿಗೆ ಇಂಡಿಪೆಂಡೆನ್ಸ್ ಡೇಗೆ ವೈಟ್ ಕಲರ್ ಚೂಡಿದಾರ್ ಬೇಕು ಅಂತ ಹೇಳಿದರು ಮ್ಯಾಮ್ ಸ್ಕೂಲಲ್ಲಿ. ಅವಳು ವೆಲ್ಕಮ್ ಸ್ಪೀಚಿಗೆ ಸೇರಿರೋದ್ರಿಂದ ವೈಟ್ ಕಲರ್ ಡ್ರೆಸ್ಸೇ ಹಾಕ್ಕೊಬೇಕು, ಚೂಡಿದಾರ್ ಅಥವಾ ಫ್ರಾಕ್ ಯಾವುದಾದ್ರೂ ಲಾಂಗ್ ಗೌನ್ ಥರದ್ದು ಅಂತ ಹೇಳಿದ್ರು. ಅವಳ ಹತ್ರ ವೈಟ್ ಕಲರ್ ಡ್ರೆಸ್ ಇರಲಿಲ್ಲ, ಹಾಗಾಗಿ ಅಂಗಡಿಲೇ ನೋಡೋಣ ಅಂತ ಬಂದ್ವಿ. ಈ ಅಂಗಡಿಲಿ ಯಾವ್ಯಾವ ಸೆಲೆಬ್ರೇಷನ್ ಫಂಕ್ಷನ್ಸು, ಇಂಡಿಪೆಂಡೆನ್ಸ್ ಡೇ ಆ ಥರದಕ್ಕೆಲ್ಲನೂ ಯೋಗ ಡೇಗೆಲ್ಲ ಇಲ್ಲೇ ವೈಟ್ ಟಿ ಶರ್ಟ್ ತೊಗೊಂಡಿದ್ವಿ. ಈಗ ಇಲ್ಲೇ ಚೂಡಿದಾರು ಸಿಕ್ತು ನಮಗೆ ತುಂಬ ಚೆನ್ನಾಗಿರೋದು. ಸೊ ಈ ಶಾಪಿಗೆ ಬಂದರೆ ಎಲ್ಲ ಸಿಗುತ್ತೆ. ಸೊ ಇವತ್ತು ಸೋಮವಾರ. ಸೊ ಇವತ್ತು ಅತ್ತೆ ಮಾವ, ಅಪ್ಪ ಅಮ್ಮ, ಅಜ್ಜಿ ಎಲ್ಲರೂ ಕಾಶಿಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಬಂದಿದ್ದಾರೆ, ಕಾಶಿಗೆ ಹೋಗ್ತಾ ಇದ್ದಾರೆ. ಮತ್ತು ಅವ್ರನ್ನ ಗಾಡಿ ಹತ್ಸ್ಬಿಟ್ಟು ಬರೋಣ, ಏರ್ಪೋರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮಗೆ ಒಳಗಡೆ ಬಿಡಲ್ವಲ್ಲ ಏರ್ಪೋರ್ಟ್ಗೆ ಹೋದ್ರೂ. ಸೊ ಹಾಗಾಗಿ ಟರ್ಮಿನಲ್ 2ಗೆ ಹೋಗ್ತಾ ಇರೋದು. ಹಾಗಾಗಿ ಇಲ್ಲೇ ಎಲ್ಲ ಊಟ ಮಾಡಿಕೊಂಡು ಈಗ ಹೊರಡ್ತಾ ಇದ್ದಾರೆ. ಇವರು ಮಾವನ ಫ್ರೆಂಡು, ಅವರು ಹೋಗಿ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ಇವ್ರು 3 ಜನಕ್ಕೂ ಬುಕ್ ಮಾಡಿದ್ವಿ. ಸೊ ಅತ್ತೆ ಮಾವ ಎಲ್ಲ, ನನ್ನ ಮಗಳಿಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಇತ್ತು, ಹಾಗಾಗಿ ಮನೇಲೇ ಇದ್ದಾಳೆ, ಹೋಗಿರಲಿಲ್ಲ. ಅಜ್ಜಿ ಅದಕ್ಕೇ ಮಾತಾಡ್ತಾ ಇದ್ರು, ಊಟ ಮಾಡು ಎದ್ದು, ಹಾಗೆ ಮಲ್ಕೊಬೇಡ ಮಾತ್ರೆ ತಗೋ ಅಂತ ಹೇಳಿಬಿಟ್ಟು. ಈಗ ಎಲ್ಲರನ್ನೂ ಅಮ್ಮ ಮನೆ ಹತ್ರ ಬಿಟ್ಟು ಬರಬೇಕು. ಈಗ ಅಮ್ಮ ಮನೆಗೆ ಬಂದ್ವಿ. ಅಜ್ಜಿ ಭಯ ಆಯ್ತದ ಫಸ್ಟ್ ಸತಿ ಫ್ಲೈಟಲ್ಲಿ ಹೋಗೋಕ್ಕೆ? ಹೆದರ್ಕೋಬೇಡಿ, ದೇವ್ರಿಗೆ ನೆನ್ಸ್ಕೊಂಡು ಕೂತ್ಕೊಳ್ರಿ ಅಮ್ಮ. ಅಜ್ಜಿ ಫಸ್ಟ್ ಟೈಮ್ ಇದು ಫ್ಲೈಟಲ್ಲಿ ಹೋಗ್ತಾ ಇರೋದು, ಅದಕ್ಕೆ ಕೇಳ್ತಾ ಇದ್ದೆ, ಅಜ್ಜಿ ಭಯ ಆಗುತ್ತಾ, ಹೆದರ್ಕೋಬೇಡಿ, ದೇವ್ರದ್ದು ಶ್ಲೋಕ ಏನಾದರೂ ಹೇಳ್ಕೊಂಡು ಕೂತ್ಕೊಳ್ಳಿ ಅಂತ. ಅಮ್ಮ ಲಾಸ್ಟ್ ಟೈಮ್ ನಾವು ಒರಿಸ್ಸಾಗೆ ಹೋದಾಗ ನನಗೆ ಭಯ ಆಗಿತ್ತು, ಫಸ್ಟ್ ಟೈಮ್ ಅಲ್ವಾ ಅಮ್ಮ ಬಂದಿದ್ದು, ಅವ್ರು ಹಂಗೆ ಹೇಳ್ತಾಯಿದ್ರು ದೇವ್ರದ್ದೆಲ್ಲ ಶ್ಲೋಕ ಹೇಳ್ಕೊಂಡು ಕೂತಿದ್ದೆ ಅಂತ ಹೇಳಿ. ಸೊ ಮಾವ ಅವ್ರ ಫ್ರೆಂಡು ಎಲ್ಲ ಮಾತಾಡ್ತಿದ್ದಾರೆ. ಹ್ಯಾಪಿ ಜರ್ನಿ ಎಲ್ಲರಿಗೂ. ಫೋನ್ ಮಾಡಿ ಕಾಶಿಗೆ ಹೋದ್ಮೇಲೆ ಅಲ್ಲಿ ಫೋಟೋ ಎಲ್ಲ ಕಳಿಸಿದ್ರು, ಗಂಗಾ ಆರತಿದೆಲ್ಲ ನೋಡಿ ವಿಡಿಯೋ ಮಾಡಿ ಕಳಿಸಿದ್ರು. ಸೊ ತುಂಬ ಚೆನ್ನಾಗಾಯಿತು ಅಂತ ಹೇಳಿ. ಮಳೆ ಏನಿರಲಿಲ್ಲ, ಸೊ ಮಳೆ ಇಲ್ಲದಿದ್ದಕ್ಕೆ ಎಲ್ಲ ನೋಡಿದ್ವಿ ಚೆನ್ನಾಗಿ ಅಂತ ಹೇಳಿಬಿಟ್ಟು. ಸೊ ಅವರು ಪ್ಯಾಕೇಜಲ್ಲಿ ಹೋಗಿರೋ ಅಂಥದ್ದು ಒಬ್ಬರಿಗೆ 30,000 5 ಡೇಸಿಗೆ. ಸೊ ತುಂಬ ಚೆನ್ನಾಗೆಲ್ಲ ರೂಮ್ಸ್ ಎಲ್ಲ, ಊಟ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಎಲ್ಲ ನೋಡ್ಕೊತಿದ್ದಾರೆ, ಎಲ್ಲ ಕರ್ಕೊಂಡೋಗಿ ತೋರಿಸ್ತಿದ್ದಾರೆ. ಅವರು ನಡೆಯೋಕ್ಕಾಗಿಲ್ಲ ಅಂದರೆ ಆಟೋದಲ್ಲಿ ಕರ್ಕೊಂಡು ಹೋಗಿ, ತುಂಬ ದೂರ ಎಲ್ಲ ಹೋಗಬೇಕಲ್ಲ, ಹಾಗಾಗಿ ಅವರೇ ಆಟೋದಲ್ಲೆಲ್ಲ ಕರ್ಕೊಂಡೋಗಿ ಕರ್ಕೊಂಬರ್ತಿದ್ದಾರೆ ಅಂತ ನೋಡಿ. ಇದು ಗಂಗಾ ಆರತಿದು ಸಂಜೆ ಹೋಗಿ ಎಲ್ಲ ನೋಡ್ತಾ ಇದ್ದಾರೆ, ತುಂಬ ಚೆನ್ನಾಗಾಗಿದೆ. ಅತ್ತೆ ಮಾವ ಮೊದಲೇ ಕಾಶಿಗೆ ಹೋಗಿ ಬಂದಿದ್ರು, ಇದು 2ನೇ ಟೈಮ್ ಹೋಗ್ತಾ ಇರೋದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಆದಮೇಲೆ ಹೋಗಿಲ್ಲ, ಹಾಗಾಗಿ ಇದು 2ನೇ ಟೈಮ್ ಹೋಗ್ತಾ ಇದ್ದಾರೆ ನೋಡೋದಕ್ಕೆ ಅಂತ. ಅಪ್ಪ ಅಮ್ಮ ಅಜ್ಜಿ ಎಲ್ಲ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋವಂಥದ್ದು. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ. ಇದು ಕಾಶಿದು ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೀನಿ, ಸ್ವಲ್ಪ 1-2 ಫೋಟೋಸ್ ಮಾತ್ರ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ಟೇಕ್ ಕೇರ್.